ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬನ್ನಿ, ಮತ್ತೆ ನಾವು ಮಂತ್ರಾಲಯಕ್ಕೆ ರಾಯರು ಕರ್ಸ್ಕೊಂಡಿದ್ದಾರೆ, ಅದು ಸೇವೆ ಮಾಡಲಿಕ್ಕೆ. ನಿಮಗೆಲ್ಲ ಈ ವಿಡಿಯೋದಲ್ಲಿ ಸಣ್ಣದಾದ ಒಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂದರೆ, ಯಾರೆಲ್ಲ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ, ಹೋಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಪುಟ್ಟ ವಿಡಿಯೋನ ಕೊನೆವರೆಗೂ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಂತ್ರಾಲಯದಲ್ಲಿ ನಾನು ಪ್ರತಿ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಹೋಗ್ತಾ ಇರ್ತೀವಿ. ನಿಮಗೇನಾದರೂ ಕೇಳೋದಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಕೇಳಿ. ಸೊ ಇವಾಗ ನಾವು ಏನಕ್ಕೆ ಹೋಗಿದ್ದೀನಿ ಅಂದರೆ, ರಾಯರನ್ನು ನೋಡೋದಕ್ಕೆ ನಾವು ಹೋಗಬೇಕು ಅಂತ ಅಂದರೆ ಅದು ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ರಾಯರೇ ನಮ್ಮನ್ನು ನೋಡಬೇಕನ್ನಿಸ್ದಾಗ ಅವರೇ ಕರೆಸ್ಕೊತಾರೆ. ಹಾಗೆ ನಾನು ಬೆಂಗಳೂರಿಂದ ಯಾವಾಗಲೂ ಮಂತ್ರಾಲಯಕ್ಕೆ ಹೋಗ್ತಾ ಬರ್ತಾ ಇರ್ತೀನಿ. ಅದು ನನಗೆ ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾದ ಮಾಹಿತಿಯನ್ನು ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಹಾಗೆ ರೂಮ್ ಬಗ್ಗೆ, ಹಾಗೆ ಸೇವೆ ಬಗ್ಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು ಇಲ್ಲಿಂದ ಬೆಳಗ್ಗೆ ಜಾವ ಅಂದರೆ ಭಾನುವಾರ ಹೊರಟಿದ್ದು. ನಾವು ಯಥೇಚ್ಛವಾಗಿ ಅಲ್ಲಿ 2 ದಿನ ಇರೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಅಂದರೆ 2 ದಿನ, ನಾನು 2-3 ದಿನ ಮಂತ್ರಾಲಯದಲ್ಲೇ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಯರು ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ರಾಯರನ್ನು ನಂಬಿದವ್ರಿಗೆ ಅವ್ರ ಮೇಲಿರೋ ಒಂದು ಅಟ್ಯಾಚ್ಮೆಂಟ್ ಖಂಡಿತವಾಗ್ಲೂ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊತೀನಿ. ಹಾಗಿದ್ದಾಗ ನಾವು ರಾಯರ ಹತ್ರ ಹೋಗಿ 2 ದಿನ ಅಲ್ಲೇ ಇದ್ದು ಸೇವೆ ಮಾಡಿದಾಗ ತುಂಬ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇದು ನನ್ನ ಜೀವನದಲ್ಲಿ ಇದು ನನಗೆ ಒಂದು ಭಾಗ ಆಗ್ಬಿಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾನುವಾರ ನಾವು ಹೋಗ್ತೀವಿ, ಸೋಮವಾರ ಬೆಳಗ್ಗೆ ಹೋಗಿ ಅಲ್ಲಿ ರಾಯರ ಒಂದು ಮಠದ ರೂಮು ಸಿಗ್ತವೆ. ಗೊತ್ತಿರೋವ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಹೋಗಿ ರಾಯರ ಮಠದಲ್ಲಿ ಎಲ್ಲಿ ಕೌಂಟರ್ ಅಂತ ಅಂದರೆ ಒಂದು 2-3 ಕೌಂಟ್ರ್ ಬರುತ್ತೆ. ಅಲ್ಲಿ ಏನಾದರೂ ಕೇಳಿದ್ರೆ ಸ್ಥಳೀಯರನ್ನ ಹೇಳ್ತಾರೆ. ಸೊ ಅಲ್ಲಿ ನಾವು ಹೋಗಿ ರೂಮ್ ಮಾಡಿಕೊಂಡಾಗ ಫಸ್ಟು ರೂಮ್ ಕೊಟ್ಟಿದ್ದು ಅಷ್ಟು ಚೆನ್ನಾಗಿರಲಿಲ್ಲ, ಅಲ್ಲಿ ಕರೆಂಟ್ ಇರಲಿಲ್ಲ. ಹಾಗಾಗಿ ನಮಗೆ ಇನ್ನೊಂದು ರೂಮ್ ಸಿಕ್ತು. ಅಲ್ಲಿ ಏನು ನೋಡ್ತಾ ಇದ್ರೆ ಇವಾಗ ಫ್ರೆಶ್ ಅಪ್ ಆಗಿ ನಾವು ಆ ರೂಮಿಂದ ಹೊರಟು ರಾಯರಿಗೆ ಒಂದು ಸೇವೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋಗಬೇಕಾದ್ರೆ ನಾನು ಇದೇ ಸೇವೆ ಮಾಡಬೇಕು, ಹೀಗೆ ಇರಬೇಕು, ಇದನ್ನೇ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡು ಹೋಗಿರಲ್ಲ. ಕಾರಣ ಏನಂದರೆ, ಅಲ್ಲಿ ಹೋದ್ಮೇಲೆ ರಾಯರು ಯಾವ ರೀತಿ ನಮ್ಮಿಂದ ಸೇವೆ ತೊಗೋಬೇಕು ಅಂದ್ಕೊಂಡಿರ್ತಾರೆ ಅದೇ ನಡೆಯೋದು. ಸೊ ಕೆಲವೊಂದು ಇವಾಗಿನ ಬಗ್ಗೆ ನಾನು ಹೇಳಬೇಕಂದ್ರೆ, ಈಗಿನ ಕಾಲದಲ್ಲಿ ಅಯ್ಯೋ ಇದೆಲ್ಲ ನಿಜನಾ ಅಂತ ನೋಡೋರು ಇರ್ತಾರೆ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತವಾಗ್ಲೂ ಇದೆಲ್ಲ ಸುಳ್ಳು ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಯಾರೆಲ್ಲ ರಾಯರನ್ನು ನಂಬ್ತೀರಾ ಅವರಿಗೆ ಹೇಳೋದೇ ಬೇಡ. ಯಾಕಂದರೆ ರಾಯರು ಯಾರ್ಯಾರ ಜೀವನದಲ್ಲಿ ಏನೇನು ಪವಾಡ ಮಾಡಬೇಕು ಅದೆಲ್ಲ ಮಾಡಿರ್ತಾರೆ. ಯಾರಿಗೆಲ್ಲ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟೇ ಕೊಡ್ತಾರೆ. ಇನ್ನೂ ಒಂದು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ರಾಯರ ಸೇವೆ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಹೋಗಿ ನಾನು ಬೃಂದಾವನ ಮುಂದೆ ನಿಂತ್ಕೊಂಡಾಗ ನನಗನ್ಸಿದ್ದೇನೆಂದರೆ, ಹೆಜ್ಜೆ ನಮಸ್ಕಾರ ಹಾಕು ಅಂತ. ಹಾಗೆ ಒಂದು ರೌಂಡ್ ಹೆಜ್ಜೆ ನಮಸ್ಕಾರ ಹಾಕೋದು ಅಷ್ಟೊಂದು ಸುಲಭ ಅಲ್ಲ. ಅದು ಹೆಜ್ಜೆ ನಮಸ್ಕಾರ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀವಿ ಅಷ್ಟೇ, ಆದರೆ ಒಂದು ಬ್ರಹ್ಮಾಂಡಕ್ಕೆ ಒಂದು ನಮಸ್ಕಾರ ಹಾಕ್ದಂಗೆ ಅನಿಸುತ್ತೆ. ಅದಾದಮೇಲೆ ಒಂದು ಸೇವೆ ಸಿಗುತ್ತೆ ನಮಗೆ. ಅದೇನೆಂದರೆ, ಅಲ್ಲಿ ರಾಯರೇ ಹೇಳ್ದಂಗೆ ಆಯಿತು ನಿನಗೆ ನಾಳೆ ರಾಯರ ಮುಂದೆ ಒಂದು ದರ್ಶನಕ್ಕೆ ಬರೋವಂಥ ಭಕ್ತಾದಿಗಳನ್ನ, ಏನು ರಶ್ ಇರ್ತಾರಲ್ಲ ಅವ್ರನ್ನ ಅವಾಯ್ಡ್ ಮಾಡೋ ಅಂಥದ್ದು, ಅಂದರೆ ದರ್ಶನ ಮಾಡಿಸಿ ಮುಂದೆ ಕಳಿಸೋ ಅಂಥದ್ದು ಒಂದು ಸೇವೆ ಸಿಗುತ್ತೆ. ಇದು ನನ್ನ ಜೀವನದಲ್ಲಿ ನಿಜಕ್ಕೂ ಪುಣ್ಯವಾದಂತಹ, ನಾನು ಪಡೆದಿರೋಂಥ 7 ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಾನು ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ, ಕ್ಷಮಿಸಿ. ರಾಯರಿಗೆ ಈ ಥರ ಎಷ್ಟೋ ಭಕ್ತಾದಿಗಳಿಗೆ ಕೊಡ್ತಾರೆ. ಯಾರೆಲ್ಲ ರಾಯರು ಹತ್ರದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಈ ಥರ ಸೇವೆ ಮಾಡಿರ್ತಾರೆ. ಅದಾದಮೇಲೆ ಮತ್ತೆ 2ನೇ ದಿನದ ಸೇವೆನ ಕೂಡ ಗುರುಗಳನ್ನ ನೋಡಿ ಭೇಟಿ ಮಾಡೋ ಅವಕಾಶ ಸಿಕ್ತು. ಕೈ ತುಂಬ ಬೊಕ್ಸೆ ತುಂಬ ಮಂತ್ರಾಕ್ಷತೆ, ಕಲ್ಸಕ್ಕರೆ, ಗುರುಗಳ ಆಶೀರ್ವಾದ ಸಹ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಇದೇನು ನೋಡ್ತಾ ಇದ್ದೀರಾ, ರಾಯರು ಸರಿಸುಮಾರು 12ರಿಂದ 14 ವರ್ಷ ಇಲ್ಲಿ ಇದ್ರಂತೆ. ಅಂದರೆ ಒಂದು ಪ್ರಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮನೇಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕುತ್ಕೊಂಡು ಅವರು ತಪಸ್ಸು ಮಾಡ್ತಾಯಿದ್ರು ಅಂತ ಒಂದು ಹೇಳ್ತಾರೆ ಅಲ್ಲಿನ ಜನಗಳು. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಬಾಳೆಹಣ್ಣು ಮತ್ತು ಒಂದು ಬೆಲ್ಲದಿಂದ ಕಟ್ಟಿರೋವಂಥ ದೇವಸ್ಥಾನ ಅಂತೆ ಸ್ನೇಹಿತರೆ. ನಿಜಕ್ಕೂ ಕೇಳಿದಾಗ ಕೆಲವೊಂದನ್ನು ಆಶ್ಚರ್ಯ ಅಂತ ಅನಿಸುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಅನಿಸುತ್ತೆ, ನಮಗೂ ಗೊತ್ತಿಲ್ಲ. ಕೆಲವೊಂದನ್ನು ನಂಬಲೇಬೇಕಾಗುತ್ತೆ. ಸೊ ಇದಾದಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ.
ಯಾರೆಲ್ಲ ಲೈಫಲ್ಲಿ ತುಂಬ ಏನೂ ಆಗಲ್ಲ, ಇನ್ನೂ ಏನೂ ನಮ್ಮ ಲೈಫಲ್ಲಿ ನಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗಿಲ್ಲ, ನಮ್ಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಅನ್ನೋರು ಖಂಡಿತವಾಗ್ಲೂ ಒಂದು ಸಲ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ. ರಾಯರು ನಮಗೋಸ್ಕರ ಅಲ್ಲಿ ಸಹಾಯ ಮಾಡಬೇಕು ಅಂತಲೇ ಇನ್ನೂ ತಪಸ್ಸು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನಿಜಕ್ಕೂ ಇದು ಕೆಲವ್ರಿಗೆಲ್ಲ ಇದು ನಿಜಾನ ಅಂದರೆ ಹೌದು ನಿಜಾನೇ. ಯಾಕಂದರೆ ನನ್ನ ಮಗಳನ್ನ ಕಾಪಾಡಿದ್ದು ಆಗಲಿ, ಇವತ್ತು ನನ್ನ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಅದು ರಾಯರ ಆಶೀರ್ವಾದದಿಂದನೇ ನಮ್ಮ ಜೀವನದಲ್ಲೆಲ್ಲ ನಡೀತಾ ಇದೆ. ನನಗಂತೂ ಅವರು ರಾಯರು ಅಂದರೆ, ಕೆಲವರೆಲ್ಲ ಹೇಳ್ತಾರೆ ರಾಯರಂದರೆ ದೇವರು ಅಂತ. ಖಂಡಿತವಾಗ್ಲೂ ಅಲ್ಲ, ರಾಯರಂದರೆ ಗುರುಗಳು. ಯಾಕಂದರೆ ಅವರು ಒಂದು ಭೂಮಿಯಲ್ಲಿ ಜನ್ಮ ತಗೊಂಡು ಅವರ ಪುಣ್ಯನ ನಮಗೆಲ್ಲ ಹಂಚೋದಕ್ಕೆ ಅಂತ ಇನ್ನೂ ಮಂತ್ರಾಲಯದಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ, ಭಗವಂತನ ಸ್ಮರಿಸ್ತಾ ಇದ್ದಾರೆ ನಮಗೋಸ್ಕರ. ಯಾರಾದರೂ ನಾವು ಒಂದು ಕಂಪ್ಲೇಂಟ್ ಹೇಳ್ತೀವಿ ಅಂತಂದರೆ ಅದು ರಾಯರೇನೆ, ಅದರಲ್ಲಿ ಎಷ್ಟು ಸರಿ ತಪ್ಪು ಅನ್ನೋದೆಲ್ಲ ತೂಕ ಅಳತೆ ಮಾಡಿ ನಮಗೇನು ಕೊಡಬೇಕೋ ಖಂಡಿತವಾಗ್ಲೂ ಸ್ವಲ್ಪ ನಿಧಾನ ಆದರೂ ಕೊಟ್ಟೇ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇನ್ನೂ ಕೆಲವೊಂದು ಮೋಟಿವೇಶನ್ ವಿಡಿಯೋಸ್ಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಹೇಳೋಕ್ಕೆ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಲೈವ್ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈವ್ ಆಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಕಂಫರ್ಟೇಬಲ್ ಝೋನ್ ನಮ್ಗೆ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ಗಳಾಗುತ್ತೆ ವಿಡಿಯೋ ಮಾಡಿದಾಗ, ಖಂಡಿತವಾಗ್ಲೂ ಆ ಥರ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್